ತಸ್ಮಿನ್ ಭವಂತಾವಖಿಲಾತ್ಮಯೋನೌ ನಾರಾಯಣೇ ಕಾರಣಮರ್ತ್ಯಯೋ ಮೂರ್ತೌ ಭಾವಂ ವಿಧತ್ತಾಂ ನಿತರಾಂ ಮಹಾತ್ಮನ್ ಕಿಂ ವಾವಶಿಷ್ಟಂ ಯುವಯೋ ಸುಕೃತ್ಯಂ. ಭಾಗವತ ಸಾರೋದ್ಧಾರಸ್ಯ ತ್ರಯಸ್ತ್ರಿಂಶದುತ್ತರ-300ತಮಃ ಶ್ಲೋಕಃ 333ನೇ ಶ್ಲೋಕ. ದಶಮಸ್ಯ ಸ್ಕಂಧಸ್ಯ ಚತುಶ್ಚತ್ವಾರಿಂಶೇ ಅಧ್ಯಾಯೇ 34ತಮಃ ಶ್ಲೋಕಃ. 10ನೇ ಸ್ಕಂಧದ 44ನೇ ಅಧ್ಯಾಯದ 34ನೇ ಶ್ಲೋಕ ಇದು. ಭಕ್ತಿ ಸಂಪಾದನೆಯೈವ ಸರ್ವಾ ಅಪಿ ಧನ್ಯತಾ ಭವತಿ ಇತಿ ನಂದಃ ನಂದಯಶೋದೇ ಅತ್ರ ಉದ್ಧವಃ ವರ್ಣಯತೆ. ಅಯಂ ಚ ಭಗವಾನ್ ಆತ್ಮಯೋನಿಃ ನ ಕೋಪಿ ಅಸ್ಯ ಕಾರಣಂ ಭವಿತುಮರ್ಹತಿ. ಅಪಿ ಚ ಕೇವಲಂ ರಾಮರೂಪೇಣ ಕೃಷ್ಣಾದಿರೂಪೇಣ ಚ ಮರ್ತ್ಯತ್ವೇನ ಅಯಮೇವ ಶಿಷ್ಟರಕ್ಷಣಂ ದುಷ್ಟರಕ್ಷಣಂ ಚ ನಿಮಿತ್ತೀಕೃತ್ಯ ಅವತರತೆ. ಉದ್ಧವ ನಂದ ಯಶೋದೆಯರಿಗೆ ಹೇಳ್ತಿದ್ದಾನೆ, ಭಗವಂತ ಈ ಜೀವಜಡಾತ್ಮಕವಾದ ಪ್ರಪಂಚಕ್ಕೆಲ್ಲ ಸ್ವಾಮಿಯಾಗಿದ್ದಾನೆ, ಮತ್ತೆ ನಿಮಿತ್ತ ಕಾರಣನೂ ಕೂಡ ಆಗಿದ್ದಾನೆ. ಅವನೀಗ ಭೂಭಾರ ಹರಣಕ್ಕಾಗಿ ಮಾನವ ರೂಪದಿಂದ ಅವತಾರ ಮಾಡಿದ್ದಾನೆ. ಬ್ರಹ್ಮದೇವನಿಗೂ ಒಡೆಯ ಅವನು. ಅವನಲ್ಲಿ ನೀವಿಬ್ಬರು ದಂಪತಿಗಳು ಉಚಿತವಾದ ಭಕ್ತಿಯನ್ನು ಮಾಡಿರಿ. ಯಾಕೆಂದ್ರೆ ಉಳಿದೆಲ್ಲ ಸಾಧನಗಳನ್ನು ಮಾಡುವುದು ಯಾತಕ್ಕಾಗಿ? ಭಕ್ತಿಗಾಗಿ. ಕಿಂವಾವಶಿಷ್ಟಂ ಯುವಯೋಹೋ ಸುಕೃತ್ಯಂ. ಬೇರೆ ಯಾವ ಸಾಧನೆಗಳನ್ನ ನಾವು ಮಾಡಲಿ ಬಿಡ್ಲಿ, ಭಕ್ತಿಯನ್ನ ನಾವು ಮಾಡಲೇಬೇಕು. ಉಳಿದೆಲ್ಲ ಸಾಧನೆಗಳನ್ನ ಮಾಡಿ ಆದ ಮೇಲೆ ಕೂಡ ಭಕ್ತಿ ಹುಟ್ಟದೆ ಹೋದ್ರೆ ಅದರಿಂದ ಏನೂ ಲಾಭ ಇಲ್ಲ. ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾರತಿಂ ನೋತ್ಪಾದಯೇತ್ ಇದೇ ರತಿಂ ಶ್ರಮಯೇವ ಹಿ ಕೇವಲಂ ಅಂತ ಭಾಗವತದಲ್ಲಿ ಒಂದು ಶ್ಲೋಕ ಬರ್ತದೆ. ಧರ್ಮ ಸ್ವನುಷ್ಠಿತ, ಚೆನ್ನಾಗಿ ಧರ್ಮಾಚರಣೆಯನ್ನು ಮಾಡಿದ್ದೇವೆ. ಅಷ್ಟೆಲ್ಲ ಮಾಡಿದರೂ ಕೂಡ ಅದು ಭಗವಂತನಲ್ಲಿ ಶ್ರವಣ ಮನನಾದಿ ರೂಪವಾದ ಆಸಕ್ತಿಯನ್ನು ಹುಟ್ಟಿಸದೆ ಹೋದ್ರೆ ಆ ಧರ್ಮಾಚರಣೆ ಅಂತ ಅನ್ನೋದು ಒಂದು ಕೇವಲ ಶ್ರಮ ಅಂತ ಹೇಳಿದ್ದಾರೆ. ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈ ಕಿಂ ದಾನೈ ಕಿಂ ತಪಶ್ರುತೈ ಸರ್ವಾಘಗ್ನೋತ್ತಮ ಶ್ಲೋಕೆ ನಚೇ ಭಕ್ತಿರಧೋಕ್ಷತೆ ಅಂತ ಇದು ಭಾಗವತದ ಮತ್ತೊಂದು ಶ್ಲೋಕ. ಇಲ್ಲಿ ವಿಷ್ಣು ತೀರ್ಥಾಚಾರ್ಯನ ಅದನ್ನು ಹೇಳಿಲ್ಲ, ಶ್ಲೋಕವನ್ನು ವ್ಯಾಖ್ಯಾನಿಸುವಾಗ ನನಗೆ ನೆನಪಿಗೆ ಬರ್ತಿದೆ ಅಂತ ಹೇಳಿದೆ ಅಷ್ಟೆ. ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈ ಸರ್ವಾಘಗ್ನೋತ್ತಮ ಶ್ಲೋಕೆ, ಎಲ್ಲರ ಪಾಪಗಳನ್ನು ಪರಿಹಾರ ಮಾಡುವ ಮಹಾಕೀರ್ತಿ ಇರುವಂತಹ ಭಗವಂತನಲ್ಲಿ ನಚೇದ್ ಭಕ್ತಿ, ನಮಗೆ ಭಕ್ತಿ ಹುಟ್ಟದೆ ಹೋದ್ರೆ ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈ, ನಾವೀಗ ನಾನಾ ಥರದ ವರ್ಣಾಶ್ರಮ ಧರ್ಮಗಳನ್ನು ಆಚರಿಸಿ ಏನು ಲಾಭ? ಕಿಂ ದಾನೈ, ನಾನಾ ಥರದ ದಾನಗಳನ್ನಾದರೂ ಕೂಡ ಮಾಡಿ ಅದರಿಂದ ಉಪಯೋಗ ಏನು? ಕಿಂ ತಪಶ್ಯತೈ, ನೂರಾರು ಥರದ ತಪಸ್ಸುಗಳನ್ನಾದರೂ ಮಾಡಿ ಏನು ಉಪಯೋಗ? ಹೀಗೆ ಭಕ್ತಿಯ ಮಹತ್ವವನ್ನೇ ಈ ಶ್ಲೋಕಗಳೆಲ್ಲವೂ ಕೂಡ ಹೇಳ್ತವೆ. ಭಕ್ತಿವಶ ಪುರುಷ ಭಕ್ತಿರೇವೈನಂ ಗಮಯತಿ ಅಂತ ಒಂದು ವೇದವಾಕ್ಯವೂ ಕೂಡ ಆತ ಹೇಗೆ ಭಗವಂತ ಭಕ್ತಿ ಒಲಿತಾನೆ ಅಂತನ್ನೋದನ್ನ ತಿಳಿಸ್ತವೆ. ನಾಹಂ ವೇದೈರ್ನ ತಪಸ ನದಾನೇನ ನಚೇಜ್ಜಯ ಶಕ್ಯ ಏವಂ ವಿಧೋ ದೃಷ್ಟುಂ. ಸ್ವಯಂ ಭಗವಂತನು ಕೂಡ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿ ಹೇಳ್ತಾನೆ, ಭಕ್ತಿಯ ತ್ವನನ್ಯಯ ಲಭ್ಯ. ಕೇವಲ ಭಕ್ತಿಯಿಂದ ನನ್ನನ್ನು ನೋಡ್ಲಿಕ್ಕೆ ಸಾಧ್ಯವೇ ಹೊರತು ಇನ್ಯಾವುದರಿಂದಲೂ ಕೂಡ ನನ್ನನ್ನು ನೋಡುವ ಸಾಧ್ಯ ಇಲ್ಲ. ನ ದಾನೇನ, ನಾನಾ ಥರದ ದಾನಗಳನ್ನು ಮಾಡಿಯೋ
ನ ತಪಸ ತಪಸ್ಸುಗಳನ್ನು ಮಾಡಿಯೋ, ನಚ ಇಜ್ಜಯ ಯಜ್ಞಗಳನ್ನು ಮಾಡಿಯೋ, ಯಾವುದರಿಂದಲೂ ಕೂಡ. ಹೀಗೆ ಎಲ್ಲ ಸಾಧನ ಸಂಪತ್ತು ಕೂಡ ಇರುವುದು ಭಕ್ತಿ ಮಾಡಲಿಕ್ಕಾಗಿ. ಆ ಭಕ್ತಿಯನ್ನು ನೀವು ಮಾಡಿದ್ದೀರಿ ಅಂದಮೇಲೆ ಕಿಂವಾ ಅವಶಿಷ್ಟಂ, ನೀವು ಮಾಡಬೇಕಾದದ್ದು ಇನ್ನೇನು ಬಾಕಿ ಉಳಿದಿದೆ, ಎಲ್ಲವನ್ನು ಕೂಡ ಮಾಡೇ ಬಿಟ್ಟಿದ್ದೀರಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜ ತೇಜಃ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾಚುತೋಷ ಭಗವಾನ್ ನನು ಯೂಥಪಾಯ. ಇದು ಈ ಪ್ರಹ್ಲಾದ ನರಸಿಂಹನನ್ನ ಸ್ತೋತ್ರ ಮಾಡಿದಂಥ ಒಂದು ಶ್ಲೋಕ. ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕಾದ್ರೆ ಏನು ಬೇಕು, ಬೇರೆ ಏನು ಬೇಕು ಅಂತ ನನಗೆ ಅನಿಸೋದಿಲ್ಲ ಅಂತ ಪ್ರಹ್ಲಾದ. ಶ್ರೇಷ್ಠ ಕುಲದಲ್ಲಿ ಹುಟ್ಟೋದು, ಧನ ಸಂಪತ್ತು, ಒಳ್ಳೆಯ ರೂಪ, ತಪಸ್ಸು, ವೇದಾಧ್ಯಯನ, ಎಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ, ಮಹಾ ತೇಜಸ್ಸು, ಯಾವುದೋ ತಪಸ್ಸಿನ ಮಹಿಮೆ, ಬಲ, ಪರಾಕ್ರಮ, ಬುದ್ಧಿ, ಇದು ಯಾವುದನ್ನಾದರೂ ನಾವು ಪಡ್ಕೊಂಡು ಭಗವಂತನನ್ನ ಒರೆಸ್ಕೊಳ್ಬಹುದಾ? ಭಗವಂತ ಅದರಿಂದ ಪ್ರೀತನಾಗ್ತಾನ ಅಂದರೆ ಯಾವುದರಿಂದ ಕೂಡ ಅವನು ಪ್ರೀತನಾಗೋದಿಲ್ಲ. ಯಾಕೆಂದರೆ ಯಾವುದೋ ಒಂದು ಆನೆಗೆ, ಮತ್ತೊಂದು ಯಾವುದೋ ಕ್ಷುದ್ರ ಜಂತುವಿಗೆ ಅವನು ಒಲಿದದ್ದೆಲ್ಲ ನಮಗೆ ಶಾಸ್ತ್ರಗಳಲ್ಲಿ ಕಾಣಿಸ್ತದೆ. ಇದರದೆಲ್ಲ ಅಭಿಪ್ರಾಯಗಳನ್ನು ಗಮನಿಸಿದರೆ, ಈ ಎಲ್ಲ ಘಟನೆಗಳನ್ನು, ಶಾಸ್ತ್ರದಲ್ಲಿ ಬರುವ ಘಟನೆಗಳನ್ನು ಗಮನಿಸಿದರೆ, ಭಗವಂತ ಒಲಿಯುವುದು ಭಕ್ತಿಗೆ ಮಾತ್ರ, ಇನ್ಯಾವುದಕ್ಕೂ ಅಲ್ಲ ಅಂತನ್ನೋದು ನಮಗೆ ಸ್ಪಷ್ಟ ಆಗ್ತದೆ. ವಸ್ತುತಃ ಆ ಗಜರಾಜ ಎಲ್ಲ ಥರದ ಸಂಪತ್ತನ್ನು ಕೂಡ ಹೊಂದಿದ್ದ, ಅವನು ರಾಜನೇ ಆಗಿದ್ದ, ಆನೆಗಳಿಗೆ ರಾಜನಾಗಿದ್ದ. ಆದರೆ ಆ ಆನೆಯನ್ನು ಇಲ್ಲಿ ದೃಷ್ಟಾಂತವನ್ನ ಕೊಟ್ಟಿದ್ದು ಯಾಕೆಂದ್ರೆ, ಮನುಷ್ಯನಿಗೆ ಹೋಲಿಸಿದ್ರೆ ಆ ಒಂದು ಆನೆಗೆ ಏನು ಸಂಪತ್ತಿದ್ದೀತು, ಏನು ಬುದ್ಧಿ ಇದ್ದೀತು, ಏನು ಮಹಿಮೆ ಇದ್ದೀತು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಪ್ರಾಣಿ ಪಕ್ಷಿಗಳ ಉದಾಹರಣೆಯನ್ನೆಲ್ಲ ಕೊಡುವುದೇನಿದೆ, ಅದು ಭಗವಂತ ಯಾವತ್ತೂ ಕೂಡ ಸಾಧಕರನ್ನು ಕೈ ಬಿಡೋದಿಲ್ಲ ಅನ್ನೋದನ್ನ ತೋರಿಸಲಿಕ್ಕಾಗಿ ಮಾತ್ರ. ನ ಜನ್ಮ ನೂನಂ ಮಹತೋ ನ ಸೌಭಗಂ ನ ಚಾಂಗ ಬುದ್ಧಿರ್ ನಾಕೃತಿ ಸ್ತೋಷ ಹೇತು ತಿರ್ಯಗ್ ವಿಸೃಷ್ಟಾನಪಿ ನೋ ವನೌಕಸಃ ಚಕಾರ ಸಖ್ಯೆ ಬತ ಲಕ್ಷ್ಮಣಾಗ್ರಜ. ಇದು ಮತ್ತೊಂದು ಶ್ಲೋಕ. ಇದು ಕಿಂಪುರುಷ ಖಂಡದಲ್ಲಿ ಹನುಮಂತ ರಾಮನನ್ನ ಸ್ತೋತ್ರ ಮಾಡಿದಂಥ ಒಂದು ಪ್ರಸಂಗ. 5ನೇ ಸ್ಕಂದದಲ್ಲಿ ಬರ್ತದೆ ಅದು. ಅಲ್ಲಿ ಬೇರೆ ಬೇರೆ ಖಂಡದಲ್ಲಿ ಬೇರೆ ಬೇರೆ ಭಗವಂತನ ರೂಪಗಳನ್ನು ಹೇಗೆ ವರ್ಣನೆ ಮಾಡಿರ್ತಾರೆ ಅಂತನ್ನೋದನ್ನೆಲ್ಲ ತೋರಿಸಿದ್ದಾರೆ. ಬೇರೆ ಬೇರೆ ಭಗವದ್ ರೂಪಗಳು, ಅವುಗಳನ್ನೇ ಬೇರೆ ಬೇರೆ ದೇವತೆಗಳು ಉಪಾಸನೆ ಮಾಡಿದ ರೀತಿ, ತುಂಬ ಸುಂದರವಾದಂತಹ ಮಂತ್ರಗಳನ್ನೆಲ್ಲ ಅಲ್ಲಿ ನಾವು ನೋಡ್ತೇವೆ. ಹನುಮಂತ ಹೀಗೆ ಶ್ಲೋಕ ಹೇಳ್ತಾನಂತೆ, ನಿಜನ್ಮನೂನಂ ಮಹತೋನ ಸೌಭಗಂ ಅಂತ. ಇದು ಹನುಮಂತ ರಾಮನನ್ನು ಸ್ತೋತ್ರ ಮಾಡಿದ್ದು. ಆರಂಭದಲ್ಲಿ ಪ್ರಿಯ ಆರ್ಷ್ಟಿಷೇಣನೆ ಅಂತ ಒಂದು ಮಾತಿದೆ. ಅದು ಯಾರು ಆ ಆರ್ಷ್ಟಿಷೇಣ ಅಂದ್ರೆ, ರಾಮನಿಗೆ ಸಂಬೋಧನೆ ಮಾಡಿದ್ದಲ್ಲ, ಅದು ರಾಮನ ಕುರಿತಾದ ಸಂಬೋಧನೆ ಅಲ್ಲ. ಆರ್ಷ್ಟಿಷೇಣ ಅಂತ ಹನುಮಂತನ ಜೊತೆಗೆ ಆ ಕೆಂಪುರುಷ ಖಂಡದಲ್ಲಿ ಇರುವಂತಹ ಒಬ್ಬ ಗಂಧರ್ವ ಅಥವಾ ಯಾರೋ ಒಬ್ಬ ಸಾಧಕ. ಯಾಕೆಂದ್ರೆ ಈ 5ನೇ ಸ್ಕಂದದ ಈ 19ನೇ ಅಧ್ಯಾಯ ಇದೆಯಲ್ಲ, ಅದರಲ್ಲಿ ಮೊದಲ 1 ಮತ್ತು 2ನೇ ಗದ್ಯ ಭಾಗ, ಅದು ದಾಟಿದ ಮೇಲೆ ಮುಂದೆ 3ನೇ ಗದ್ಯ ಭಾಗ ರಾಮನ ಸ್ತೋತ್ರ ಮಾಡ್ತದೆ. ನಮೋ ಭಗವತ ಉತ್ತಮ ಶ್ಲೋಕಾಯ ನಮ ಆದಿ ಲಕ್ಷಣ ಶೀಲವೃತಾಯ, ಹೀಗೆ.
ಅಲ್ಲಿಂದ 7 ಮತ್ತು 8ನೇದನ್ನ ನಾವೀಗ ಭಾಗವತ್ ಸಾರೋದ್ಧಾರದಲ್ಲಿ ನೋಡೋರಿದ್ದೇವೆ. ಆರ್ಷ್ಟಿಷೇಣೇನ ಸಹ ಗಂಧರ್ವೈ ಉಪಗೀಯಮಾನಾಂ ಪರಮ ಕಲ್ಯಾಣೀಂ ಭಗವತ್ ಭರ್ತೃ ಭಗವತ್ ಕಥಾಂ ಸಮುಪಶ್ನೋತಿ ಸ್ವಯಂ ಚೇದಂ ಗಾಯತೆ ಅಂತ ಅಲ್ಲಿರೋದು. ಗಂಧರ್ವರು ಆ ರಾಮನ ಕಥೆಯನ್ನ ಗಾನ ಮಾಡ್ತಾ ಇರ್ತಾರೆ. ಅದನ್ನ ಈ ಹನುಮಂತ ಕೇಳ್ತಾ ಇರ್ತಾನೆ. ಆತನ ಜೊತೆಗೆ ಒಬ್ಬ ಆರ್ಷ್ಟಿಷೇಣ ಅನ್ನುವಂಥವನು ಕೂಡ ಇದ್ದಾನೆ. ಅವನು ಒಬ್ಬ ಗಾಯಕ ಇದ್ದಿರಬೇಕು, ಅಥವಾ ಹನುಮಂತನಿಗೆ ತುಂಬಾ ಆಪ್ತನಾದಂತಹ ಒಬ್ಬ ವ್ಯಕ್ತಿ ಇದ್ದಿರ್ಬೇಕಷ್ಟೆ. ಅವನು ಹೀಗೆ ಗಾನ ಮಾಡ್ತಾನೆ. ಗಾನ ಮಾಡ್ತಾ ಇರುವಾಗಲೇ ಭಕ್ತಿಯಿಂದ ಪಕ್ಕದಲ್ಲಿ ಕೂತ್ಕೊಂಡಿರುವಂತಹ ಆರ್ಷ್ಟಿಷೇಣನನ್ನ ಹೀಗೆ ಮಾತನಾಡಿಸ್ತಾನೆ. ಅದೇ ಇಲ್ಲಿ ಬಂದಿರೋದು. ಹೇ ಆರ್ಷ್ಟಿಷೇಣನೆ ಅಂತ ಅನುವಾದ, ಪ್ರಿಯ ಆರ್ಷ್ಟಿಷೇಣನೆ ಅಂತ. ಶ್ಲೋಕದಲ್ಲಿ ಆರ್ಷ್ಟಿಷೇಣನೆ ಅಂತ ಶಬ್ದ ಇಲ್ಲ, ಅಲ್ಲಿರೋದು ಅಂಗ ಅಂತ. ಅಂಗ ಅಂದ್ರೆ ಸಂಬೋಧನೆ. ಅಪ್ಪ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ. ಅಪ್ಪ ಅಂತ ಇದು ಯಾರನ್ನ ಕುರಿತು ಹೇಳಿದ್ದು? ಹನುಮಂತ ಹೇಳ್ತಿರೋತ್ತು ಅಂತನೂ ಸ್ಪಷ್ಟ. ರಾಮನ ಸ್ತೋತ್ರ ಮಾಡ್ತಿದ್ದಾನೆ ಅಂತನೂ ಸ್ಪಷ್ಟ. ಹನುಮಂತ ಯಾರನ್ನ ಕುರಿತು ಅಪ್ಪ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಅದು ಆ ಆರ್ಷಿಷೇಣನನ್ನ ಕುರಿತು ಅಂತ. ಹೀಗೆ ಅದರ ಆರ್ಷಿಷೇಣ ಅನ್ನುವ ಸಂಬೋಧನದ ಅರ್ಥವನ್ನು ತಿಳ್ಕೊಳ್ಬೇಕು. ನಾವಲ್ಲಿ ಅನುವಾದ ಮಾಡುವಾಗ ಆರ್ಷಿಷೇಣನೇ ಅಂತನೇ ಏನ್ ಮಾಡ್ಬೇಕಾಗಿಲ್ಲ, ಅಪ್ಪ ಅಂತ ಹೀಗೆ ಪ್ರೀತಿಯ ಒಂದು ಸಂಬೋಧನೆ ಅದು. ಆದ್ರೆ ಅಷ್ಟನ್ನೇ ಅನುವಾದ ಮಾಡಿದ್ರೆ ಈ ಯಾರನ್ನ ಕುರಿತು ಈ ಹನುಮಂತ ಅಪ್ಪ ಅಂತ ಹೇಳ್ತಿದ್ದಾನೆ, ತಮ್ಮ ಅಣ್ಣ ಅಂತ ಹೀಗೆ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಪ್ಪ ಹೀಗೆಲ್ಲ ಆ ಥರದ್ದು. ಆದ್ರೆ ಯಾರನ್ನ ಕುರಿತು ಹೇಳ್ತಿದ್ದಾನೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಆರ್ಷಿಷೇಣನೆ ಅಂತ ಕನ್ನಡದಲ್ಲಿ ಸೇರಿಸಿದ್ದಾರೆ ಅಷ್ಟೇ. ಅದು ಮೂಲ ಸಂಸ್ಕೃತ ವ್ಯಾಖ್ಯಾನದಲ್ಲೂ ಕೂಡ, ಭಾಗವತದ ವ್ಯಾಖ್ಯಾನಗಳಲ್ಲೂ ಕೂಡ ಅಂಗ ಅಂತ ಸಂಸ್ಕೃತದ ಶಬ್ದಕ್ಕೆ ಆರ್ಷಿಷೇಣ ಅಂತ ಹೀಗೆ ಸಂಬೋಧನೆ ಇದ್ದೇ ಇದೆ. ಅದನ್ನೇ ಈ ಕನ್ನಡದ ಅನುವಾದದಲ್ಲಿ ಕೂಡ ಗುರುಗಳಾದ ಪುರಾಣಿಕಾಚಾರ್ಯರು ತಗೊಂಡಿದ್ದಾರೆ. ರಾಮ ಈ ಎಲ್ಲರಲ್ಲೂ ಕೂಡ ಬಹಳ ದೊಡ್ಡವನವನು, ಗುಣಗ್ರಾಹಿಗಳಲ್ಲಿ ಬಹಳ ದೊಡ್ಡವನಂತ. ಗುಣಗ್ರಾಹಿಗಳಲ್ಲಿ ದೊಡ್ಡವನು ಅಂತ ಹೇಳೋದಕ್ಕೆ ಏನರ್ಥ? ಅಲ್ಲಿ ಮೂಲದಲ್ಲಿ ಹಾಗೇನಿಲ್ಲ. ಆದ್ರೆ ಯಾರದಲ್ಲೂ ಕೂಡ ಅವನು ಕೇವಲ ಅವರ ಸಂಪತ್ತು ಇತ್ಯಾದಿಗಳನ್ನು ಅವನು ಗಮನಿಸೋದಿಲ್ಲ. ಅವರ ಭಕ್ತಿ ಎಂಬ ಗುಣವನ್ನು ಮಾತ್ರ ಗಮನಿಸ್ತಾನೆ. ಆದ್ದರಿಂದ ಆತನನ್ನ ಗುಣಗ್ರಾಹಿ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ ಅಷ್ಟೆ. ಗುಣಗ್ರಾಹಿಗಳಲ್ಲಿ ಉತ್ತಮ ಅಂತ. ಅಲ್ಲೊಂದು ಸ್ವಾರಸ್ಯದ ಸಂಗತಿ ಅಂದ್ರೆ ಮೊದಲನೇ ಶ್ಲೋಕದಲ್ಲಿ ನಮ್ಮ ಸಾಧುವಾದ ನಿಕರ್ಷಣಾಯ ಅಂತಿದೆ. ಯಾರನ್ನಾದರೂ ಸಜ್ಜನರು ಅಂತ ಕರಿಬೇಕು ಅಂತಿದ್ರೆ ಅದಕ್ಕೆ ಒಂದು ಸಾಣೆಕಲ್ಲಿನಂತೆ ಈ ಭಗವಂತ ಅಂತ ಅವನನ್ನ ಸಾಧುವಾದ ನಿಕರ್ಷಣ. ಯಾರಾದರೂ ಸಜ್ಜನರು ಅಂತ ಕರೆಸ್ಕೊಳ್ಳೋದೇನಿದ್ರೆ ಅದು ರಾಮ ಹೇಳಿದಂತೆ ನಡೆದ್ರೆ, ರಾಮ ನುಡಿದಂತೆ ರಾಮ ನಡೆದಂತೆ ನಡೆದ್ರೆ ಅವರನ್ನ ಸಜ್ಜನರು ಅಂತ ಅನ್ಬೇಕು. ಒಟ್ಟಾರೆ ಭಗವತ್ ಪ್ರೀತಿಕರವಾದದ್ದೇ ಧರ್ಮ. ಭಗವತ್ ಪ್ರೀತಿಕರ ಅಲ್ಲದೆ ಹೋದ್ರೆ ಅದು ಧರ್ಮ ಅಲ್ಲ. ಹೀಗೆ ಸಜ್ಜನ ಅಂತ ಒಬ್ಬನ ನಾವು ನಿರ್ಧಾರ ಮಾಡುವುದು ಆತ ಭಗವತ್ ಪ್ರೀತಿಕರವಾದ ಧರ್ಮವನ್ನು ಮಾಡ್ತಾನೋ ಇಲ್ಲವೋ ಅಂತ ಅನ್ನೋದನ್ನ ಆಧರಿಸಿಯೇ ಅಂತ ನಮ್ಮ ಸಾಧುವಾದ ನಿಕರ್ಷಣಾಯ ಅಂತ 3ನೇ ಶ್ಲೋಕದಲ್ಲಿ, ಇದೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಒಂದ್ ಕಡೆ ಬಂದಿದೆ. ಅದೇ ಥರ ಇಲ್ಲೂ ಕೂಡ ಗುಣಗ್ರಾಹಿಗಳಲ್ಲಿ ಉತ್ತಮ ಅಂತ ಹೀಗೆ ತಾತ್ಪರ್ಯ, ಅದನ್ನು ನಾವು ತಿಳ್ಕೊಳ್ಬಹುದು. ಅವನಿಗೆ ಸತ್ಕುಲದಲ್ಲಿ ಹುಟ್ಟಿರೋದು ಮಹತ್ವದ್ದಲ್ಲ. ಸೌಭಾಗ್ಯ, ಸಂಪತ್ತು, ವೈಭವ, ಸೌಂದರ್ಯ, ಬಲಿಷ್ಠವಾದ ಆಕೃತಿ ಯಾವುದೂ ಮುಖ್ಯ ಅಲ್ಲ. ಯಾಕೆಂದ್ರೆ ನಾವು ಕಪಿಗಳು ತಿರ್ಯಕ್ ಪ್ರಾಣಿಗಳಾಗಿ ಹುಟ್ಟಿದ್ದೆವು. ನಮ್ಮಲ್ಲಿ ಏನು ಬುದ್ಧಿ ವೈಭವ ಇತ್ತು, ಏನು ಸತ್ಕುಲದ ಜನ್ಮ ಇತ್ತು, ಯಾವ ಮಹತ್ವ ನಮ್ಮಲ್ಲಿತ್ತು. ಆದ್ರೆ ಈ ಭಗವಂತ ನಮ್ಮನ್ನು ಹೀಗೆ ಸ್ವೀಕಾರ ಮಾಡಿದ್ದಾನಲ್ಲ, ಕಪಿಗಳಾದಂತಹ ನಮ್ಮನ್ನ ಆತ ಸ್ನೇಹಿತರು ಸ್ವೀಕಾರ ಮಾಡಿದ್ನಲ್ಲ. ಹಾಗಿರುವಾಗ ಜ್ಞಾನಿಗಳನ್ನ, ಭಕ್ತರನ್ನ ಅವನು ಸ್ವೀಕಾರ ಮಾಡದೇ ಇರ್ತಾನ ಅಂತ ಆ ಮಾತಿನ ಅರ್ಥ. ಮುಂದೆ ಸುರೋಸುರೋವಾಥ ನರೋಥ ವಾನರಃ ಸರ್ವಾತ್ಮನಾಯ ಸುಕೃತಜ್ಞಮುತ್ತಮಂ ಭಜೇತ ರಾಮಂ ಮನುಜಾಕೃತಿಂ ಹರಿಂ ಯ ಉತ್ತರಾನ್ ಅನಯತ್ ಕೋಸಲಂ ದಿವಂ ಅಂತ ಮುಂದೆ ಬಂದಿರುವಂತಹ ಒಂದು ಶ್ಲೋಕ. ಅದು ಕೂಡ ಈಗ ನಾವೇ ಹಿಂದೆ ಶ್ಲೋಕ ನೋಡಿದ್ವಿ, ಅದರದೇ ಮುಂದೆ ವರದ ರೂಪ. ಹನುಮಂತ ಹೇಳ್ತಾನೆ, ದೇವತೆಗಳಾಗಲಿ, ಅಸುರರಾಗಲಿ, ನರನಾಗಲಿ, ವಾನರರಾಗಲಿ ಪ್ರತಿಯೊಬ್ಬರೂ ಕೂಡ ರಾಮನನ್ನ ಸೇವಿಸಬೇಕು. ರಾಮ ಎಂಥವನು?
ಸರ್ವೋತ್ತಮ ಮಾನವ ರೂಪದಿಂದ ಈ ಜಗತ್ತಿಗೆ ಇಳಿದು ಬಂದವನವನು. ಅಂಥವನನ್ನು ನಾವು ಸೇವಿಸಬೇಕು. ಆ ಭಕ್ತಿಯ ಸೇವೆಗೆ ಅವನು ಒಲಿತಾನೆ. ಯಾಕೆಂದರೆ ಅವನು ತಾನು ಪರಂಧಾಮಕ್ಕೆ ಹೋಗುವಾಗ ಅಲ್ಲಿ ಅಯೋಧ್ಯೆಯ ಆಸುಪಾಸಿನಲ್ಲಿ ಯಾರಿದ್ರು ಅವರೆಲ್ಲರೂ ಮೋಕ್ಷಕ್ಕೆ ಬನ್ನಿ ಅಂತ ಅವರನ್ನು ಓಪನ್ ಆಗಿ ಕರೆದ. ಇದನ್ನು ನಾವು ಕೇಳ್ತೇವೆ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ, ಮೋಕ್ಷವನ್ನು ಯಾರ್ಯಾರು ಬಯಸ್ತಿರೋ ಅವರೆಲ್ಲರೂ ಬನ್ನಿರಿ ಅಂತ ಅದರ ತಾತ್ಪರ್ಯ. ಇಷ್ಟು ಉದಾತ್ತವಾದ ದೃಷ್ಟಿಕೋನ ಇದ್ದವನವನು. ಭಕ್ತರನ್ನು ಹೀಗೆ ನಮ್ಮವರು ಅಂತ ಸ್ವೀಕಾರ ಮಾಡುವವನು ಅಂತ ಅದರ ತಾತ್ಪರ್ಯ. ಮುಂದೆ 337ನೇ ಶ್ಲೋಕ. ಮನ್ಯೇಸುರಾನ್ ಭಾಗವತಾನ್ ಶ್ರಧೀಶೆ ಸಂಭ್ರಮ ಮಾರ್ಗಾಭಿನಿವಿಷ್ಟಸೇತಾನ್ ಯೇ ಸಂಯುಗೇ ಚಕ್ಷತ ತಾರ್ಕ್ಷ್ಯಪುತ್ರ ಶ್ಯಾಂಸೆ ಸುನಾಭಾಯುಧ ಮಾಪತಂತಂ ಅಂತ ಮುಂದಿನ ಶ್ಲೋಕ. ಉದ್ಧವ ವಿದುರನಿಗೆ ಭಗವಂತನ ಲೀಲೆಯನ್ನ ವರ್ಣನೆ ಮಾಡಿದಂಥ ಒಂದು ಪ್ರಸಂಗ ಇದು. ರಾಮ ಈ ದೇವತೆಗಳನ್ನು ಅಸುರರನ್ನು ಕೂಡ ವೈಕುಂಠಕ್ಕೆ ಕರ್ಕೊಂಡು ಹೋದ ಅಂದ್ರೆ ಹೇಗೆ? ಆ ಅಸುರರು ದೇವತೆಗಳಿಗೆ ಭಕ್ತರಿಗೆಲ್ಲರಿಗೂ ಕೂಡ ಕಷ್ಟ ಕೊಡುವಂಥವ್ರು. ಆದ್ರಿಂದ ಅಂಥವರನ್ನು ಅವನು ಮುಕ್ತಿ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಏನರ್ಥ? ಈ ಒಂದು ಪ್ರಶ್ನೆಗೆ ಉತ್ತರ ಹೀಗೆ ಕೊಡ್ತಾರೆ. ಅವನಿಗೆ ಉತ್ತಮ ಕುಲದಲ್ಲಿ ಹುಟ್ಟುವುದು ಇದೆಲ್ಲ ಬಹಳ ಮುಖ್ಯ ಅಲ್ಲ. ಭಕ್ತಿ ಅಂತನ್ನೋದು ಬಹಳ ಮುಖ್ಯ. ಭಕ್ತಿ ಅಂತನ್ನುವುದು ಅಸುರರಲ್ಲಿ ಇದ್ರೆ ಅವರನ್ನು ಕೂಡ ಆತ ಮುಕ್ತಿಗೆ ಕರ್ಕೊಂಡು ಹೋಗೇ ಹೋಗ್ತಾನೆ. ಅಲ್ಲಿ ಒಂದು ವಿಷಯ, ಅಸುರರು ಅಂದ್ರೆ ಅಸುರ ಕುಲದಲ್ಲಿ ಹುಟ್ಟುವುದು ಒಂದು ವಿಷಯ ಬೇರೆ. ಆದ್ರೆ ಸ್ವಭಾವತಃ ಭಗವದ್ಭಕ್ತರೇ ಅಸುರ ಕುಲದಲ್ಲಿ ಹುಟ್ಟಿರ್ತಾರಷ್ಟೇ. ಅಂಥವ್ರನ್ನ ಭಕ್ತರು ಅಂತಾನೆ ಅನ್ಬೇಕು. ಆದ್ರೆ ಈ ಸ್ವಭಾವತಃನೇ ಅಸುರರಾದವರು ಕೆಲವರಿದ್ದಾರೆ. ಪಿಶಾಚಗಳು, ಪಿತೃಗಳು, ಹೀಗೆಲ್ಲ ತಮೋಯೋಗ್ಯರಾದವರನ್ನು ವರ್ಣನೆ ಮಾಡುವಂಥ ಒಂದು ಪ್ರತ್ಯೇಕ ವರ್ಗೀಕರಣ ಇದೆ. ಅಲ್ಲಿ ಕೆಲವರು ಅಸುರರಿದ್ದಾರೆ. ಅವರು ಭಗವಂತನಲ್ಲಿ ಭಕ್ತರಾಗಿರೋದಿಲ್ಲ. ಅಂಥವ್ರನ್ನ ಇಲ್ಲಿ ಹೇಳಲಿಲ್ಲ. ಸ್ವಯಂ ಭಗವಂತನ ಭಕ್ತರೇ, ಆದರೆ ಅವರು ಕಾರಣಾಂತರದಿಂದ ಅಸುರ ಕುಲದಲ್ಲಿ ಹುಟ್ಟಿದಾರಷ್ಟೆ. ಅಂಥವರನ್ನ ಅವನು ಉದ್ಧರಿಸ್ತಾನೆ ಅಂತ ಅದರ ತಾತ್ಪರ್ಯ. ಈ ಗರುಡನ ಹೆಗಲೇರಿ ಚಕ್ರ ಹಿಡಿದು ಭಗವಂತ ಬಂದಾಗ ಅವನನ್ನು ಈ ಅಸುರರು ಕೆಲವರು ನೋಡ್ತಾರಂತೆ. ಅವನೆಂಥವನು, ಗರುಡ ಎಂಥವನು, ತಾರ್ಕ್ಷ್ಯಪುತ್ರನಾದ ತಾರ್ಕ್ಷ್ಯಪುತ್ರನಾದ ಅಂದ್ರೆ ಕಶ್ಯಪ ಪುತ್ರನಾದ ಗರುಡ ಅಂತ ಅರ್ಥ. ವಸ್ತುತಃ ತಾರ್ಕ್ಷ್ಯ ಅನ್ನೋ ಶಬ್ದಕ್ಕೇ ಗರುಡ ಅಂತ ಅರ್ಥ ಇದೆ. ಅದಲ್ಲದೆ ತಾರ್ಕ್ಷ್ಯ ಎಂಬ ಶಬ್ದಕ್ಕೆ ಕಶ್ಯಪ ಅಂತ ಕೂಡ ಅರ್ಥ ಇದೆ. ಕೋಶಗಳನ್ನೆಲ್ಲ ಗಮನಿಸಿದಾಗ ತಾರ್ಕ್ಷ್ಯ ಕನ್ಸಿಡರ್ಡ್ ಆಸ್ ಎ ನೇಮ್ ಆಫ್ ಕಶ್ಯಪ ಅಂತಲೇ ಹೀಗೆ ಅಲ್ಲಿ ಕಂಡು ಬರ್ತದೆ. ಅದರಿಂದ ತಾರ್ಕ್ಷ್ಯ ಅಂದ್ರೂ ಗರುಡನೂ ಹೌದು, ಹಾಗೆ ಗರುಡನ ಅಪ್ಪನಾದ ಕಶ್ಯಪನೂ ಹೌದು. ಅವನ ಮಗ ತಾರ್ಕ್ಷ್ಯಪುತ್ರ ಅಂದ್ರೆ ಹೀಗೆ ಅರ್ಥ. ಅದಕ್ಕೆ ಅವನನ್ನ ಕೆಲವರು ಅಸುರರು ನೋಡಿದ್ರಂತೆ. ಅವ್ರೇನು ತಿಳಿದ್ರು? ಭಗವಂತನನ್ನ ತ್ರ್ಯಧೀಶ ಅಂತ ತಿಳಿದ್ರಂತವ್ರು. ಭಾಗವತಾನ್ ತ್ರ್ಯಧೀಶೆ. ಹೇಗೆ ತ್ರ್ಯಧೀಶ ಅಂದ್ರೆ 3 ವೇದಗಳಿಗೆ ಅವನ ಅಧಿಪತಿ, ಅದರ ಅಭಿಮಾನಿಗಳಾದಂಥ ಶ್ರೀಭೂ ದುರ್ಗೆಯರಿಗೆ ಅಧಿಪತಿ, ಮತ್ತೆ ಈ ಎಲ್ಲ ವೇದಾಧ್ಯಯನ ಮಾಡುವಂಥ ಬ್ರಹ್ಮಾದಿ ದೇವತೆಗಳಿಗೆ ಅವನು ಅಧಿಪತಿ. ಹೀಗೆ ಅವನನ್ನ ತ್ರಿಧೀಶ ಅಂತ ತಿಳಿತಾರಂತೆ. ಮೊದಲು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರಿಂದ ಸ್ವಲ್ಪ ದ್ವೇಷ ಮಾಡ್ತಾರೆ. ಆದರೆ ಭಗವಂತನನ್ನು ನೋಡಿದಾಗ ಮೂಲ ಸ್ವಭಾವ ಅವ್ರದ್ದು ಅಲ್ಲಿ ವ್ಯಕ್ತ ಆಗಿ ಅವರು ಆ ಭಗವಂತನನ್ನ
ಸುತ್ತಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಸುನಾಭ ಅಂದ್ರೆ ಚಕ್ರ, ನಾಭಿ ಅಂದ್ರೆ ಚಕ್ರದ ಸೆಂಟರ್, ತುಂಬಾ ಸುಂದರವಾದಂತಹ ಸೆಂಟರ್ ಉಳ್ಳ ಸುನಾಭ ಅಂದ್ರೆ ಚಕ್ರಾಯುಧ. ಆ ಆಯುಧವನ್ನು ಕೈಯಲ್ಲಿ ಹಿಡಿದವನು ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಆ ಗರುಡ ಬರುವುದನ್ನು ನೋಡಿ ಹೀಗೆ ಧ್ಯಾನ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಅದು ಪುರಾಣಿಕಾಚಾರ್ಯ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ ಅಲ್ಲಿ. ಕಣಜದ ಹುಳು ಕೀಟವನ್ನು ನೋಡಿ ಮೊದಲಿಗೆ ದ್ವೇಷ ಮಾಡಿದ್ರು ಕೂಡ ಮುಂದೆ ತನಗೆ ಆಹಾರ ಕೊಡುವಂತಹ ಕೀಟವನ್ನೇ ಪ್ರೀತಿಯಿಂದ ಕಾಣ್ತದಂತೆ. ಕೀಟ ಪೇಷಸ್ಕೃತಾರುದ್ಧ ಅಂತ ಭಾಗವತದಲ್ಲೇ ಒಂದು ಶ್ಲೋಕ ಇದೆ. ಆ ಶ್ಲೋಕವನ್ನು ಅವರು ಇಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದರ ವಿಷಯ ಗೊತ್ತಿದ್ದವರಿಗೆ ನಾನು ಅದನ್ನೇನು ಹೆಚ್ಚು ಹೇಳಬೇಕಾಗಿಲ್ಲ. ಆದರೆ ಯಾರಿಗೆ ಗೊತ್ತಿಲ್ವೋ ಅವರಿಗೆ ಅದನ್ನ ಹೇಳಬೇಕು. ಈ ಕಣಜದ ಹುಳವನ್ನ ಒಂದು ಕೀಟ ಬಂಧಿಸಿ ಇಟ್ಕೊಂಡು ಇರ್ತದಂತೆ, ತನ್ನ ಕಡೆ ತಗೊಂಡು ಹೋಗ್ತದೆ. ಅದಕ್ಕೆ ಎಲ್ಲಿ ಹೋಗ್ಲಿಕ್ಕೆ ಬರದಂತೆ ಅದನ್ನ ಕಟ್ಟಿ ಹಾಕ್ತದೆ. ಮೊದಲು ಈ ಕಣಜದ ಹುಳುವಿಗೆ ತುಂಬಾ ಕೋಪ ಬರ್ತದೆ. ತನ್ನನ್ನ ಕಟ್ಟಿ ಹಾಕಿರುವಂತಹ ಆ ಕೀಟದ ಮೇಲೆ ವಿಪರೀತ ದ್ವೇಷ ಇರ್ತದೆ ಅದಕ್ಕೆ. ಆದ್ರೆ ಆ ಕಣಜದ ಹುಳ ಬದುಕಬೇಕಲ್ಲ, ಅದಕ್ಕಾಗಿ ಆ ಕೀಟ ಒಂದಿಷ್ಟು ಆಹಾರ ತಂದು ಹಾಕ್ತಾ ಇರ್ತದೆ ಕ್ರಮವಾಗಿ. ಹೀಗೆ ಆಹಾರ ತಂದು ಹಾಕಿದ್ದನ್ನ ಸ್ವೀಕಾರ ಮಾಡಿ ಮಾಡಿ ಈ ಕೀಟಕ್ಕೆ, ಈ ಕಣಜದ ಹುಳುವಿಗೆ ಆ ಕೀಟದ ಮೇಲೆ ಒಂದು ಪ್ರೀತಿ ಹುಟ್ಟುತ್ತದಂತೆ. ಅದರಂತೆ ಅಂತ ಇಲ್ಲಿ ದೃಷ್ಟಾಂತ ಕೊಟ್ಟಿದ್ದಾರೆ. ಕೀಟ ಪೀಷಸ್ಕೃತ ವೃದ್ಧ ಕುಡ್ಯೇಯಾಂತ ಮನುಸ್ಮರನ್ ಅಂತ ಬೇರೆ ಕಡೆ ಭಾಗವತದಲ್ಲಿ ಬಂದದ್ದನ್ನ ಇಲ್ಲಿ ತಗೊಂಡಿದ್ದಾರೆ ಅಷ್ಟೆ. ಹೀಗೆ ಅಸುರರು ಭಗವಂತನ ಜೊತೆ ಯುದ್ಧ ಮಾಡಿದ್ರು, ಭಕ್ತಿಯಿಂದಲೇ ಆತನ ಜೊತೆ ಯುದ್ಧ ಮಾಡಿದ್ರು. ಆದ್ರೆ ಯುದ್ಧ ಮಾಡುವಾಗ ಅಸುರರ ಕುಲದಲ್ಲಿ ಇದ್ದವರಾದ್ರಿಂದ ಅಸುರರ ಕಡೆ ಅವರಿಗೆ ಒಲವಿತ್ತಷ್ಟೆ. ಆದ್ರೆ ಭಗವಂತನನ್ನು ಮಾತ್ರ ಭಗವಂತ ಅಂತ ಪ್ರೀತಿಯಿಂದ ಕಂಡೇ ಕಂಡ್ರು. ಇದನ್ನೇ ಆ ಪ್ರಹ್ಲಾದ ದೈತ್ಯ ಬಾಲಕರಿಗೆ ತಿಳಿಸ್ತಾ ಇದ್ದಾನೆ. ಭಗವಂತನನ್ನು ಸಂತೋಷಗೊಳಿಸಲಿಕ್ಕೆ ಬ್ರಾಹ್ಮಣನಾಗುವುದು ಅಗತ್ಯವಿಲ್ಲ. ನಾರಂ ದ್ವಿಜತ್ವಂ ದೇವತ್ವಂ ಋಷಿತ್ವಂ ವಾ ಅಸುರಾತ್ಮಜಾಹ, ಯಾವ ಅಗತ್ಯವೂ ಕೂಡ ಇಲ್ಲ. ಅಧ್ಯಯನ, ತಪಸ್ಸು, ಶೌಚ ಇವ್ಯಾವು ಕೂಡ ಬೇಡ. ನಿರ್ಮಲವಾದಂತಹ ಭಕ್ತಿ ಬೇಕಷ್ಟೆ. ಅದನ್ನ ಸಾಧಕ ಸಾಧಿಸ್ಕೋಬೇಕು. ಪ್ರಿಯತೆ ಅಮರಯ ಭಕ್ತ್ಯ ಹರಿರಣ್ಯ ವಿಡಂಬನಂ. ಉಳಿದಿದ್ದೆಲ್ಲವೂ ಕೂಡ ಕೇವಲ ಒಂದು ಆಷಾಢಭೂತಿತನ ಅಷ್ಟೇ, ಕೇವಲ ಆಡಂಬರದ ಪ್ರದರ್ಶನ ಅಷ್ಟೇ. ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡಿದೆ. ಬೇರೆ ಬೇರೆ ಕಡೆ ಭಾಗವತದಲ್ಲೇ ಅಂತ ಶ್ಲೋಕಗಳು ಬಂದಿವೆ. ದೇವೋಸುರೋ ಮನುಷ್ಯೋವ ಯಕ್ಷೋ ಗಂಧರ್ವ ಏವವ ಭಜನ್ ಮುಕುಂದ ಚರಣಂ ಸ್ವಸ್ತಿಮಾನ್ ಸ್ಯಾತ್ ಯಥಾ ವಯಂ. ಹೀಗೆ ಭಗವಂತನನ್ನ ಯಾರು ಭಜಿಸ್ತಾರೆ ಅವರಿಗೆಲ್ಲರಿಗೂ ಕೂಡ ಖಂಡಿತವಾಗಿಯೂ ಕಲ್ಯಾಣ ಆಗೇ ಆಗ್ತದೆ. ನಾನೇ ಅದಕ್ಕೆ ಸಾಕ್ಷಿ ಅಂತ ಇದ್ದಾನವನು. ಎಷ್ಟೋ ಜನ ದೈತ್ಯರು, ಯಕ್ಷ ರಾಕ್ಷಸರು, ಸ್ತ್ರೀಯರು, ಶೂದ್ರರು, ಮತ್ತೆ ಈ ಗೋಪಾಲಕ ಕುಲದಲ್ಲಿ ಹುಟ್ಟಿದಂಥವರು, ಪಕ್ಷಿಗಳು, ಮೃಗಗಳು, ಬೇರೆ ಬೇರೆ ಯಾರೇ ಪಾಪ ಯೋನಿಯಲ್ಲಿ ಹುಟ್ಟಿದಂಥವ್ರು ಯಾರೇ ಆಗಲಿ, ಖಗಾಹ, ಮೃಗಾಹ, ಪಾಪಜೀವಾಹ, ಮೂಲತಃ ಭಕ್ತರು, ಆದರೆ ಯಾವುದೋ ಕಾರಣದಿಂದ ಪಾಪ ಮಾಡಿದವರು. ಇವರೆಲ್ಲರೂ ಕೂಡ ಭಗವಂತನಲ್ಲಿ ಭಕ್ತಿ ಮಾಡಿ ಮೋಕ್ಷ ಪಡೆದಿದ್ದೇ ಇದೆ. ಆದ್ದರಿಂದ ದೊಡ್ಡ ಸಾಧನೆ ಏನು? ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಮೃತಃ ಏಕಾಂತ ಭಕ್ತಿರ್ ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ. ಹಿಂದೆ ಒಂದ್ಸರಿ ಇದೇ ಶ್ಲೋಕವನ್ನೇ ಭಗವತ್ ಸಾರೋದ್ಧಾರದ ವ್ಯಾಖ್ಯಾನದಲ್ಲಿ ಒಂದು ಕಡೆ ಬಂದಿತ್ತು. ಎಲ್ಲಾ ಕಡೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಬಂದಿತ್ತಲ್ಲ, ಆ ಒಂದು ಪ್ರಸಂಗದಲ್ಲಿ ಮನುಷ್ಯ ಏರ್ಬೇಕಾದ ಅತಿ ದೊಡ್ಡ ಎತ್ತರ ಅಂದ್ರೆ ಏನು, ಪರಮ ಪುರುಷಾರ್ಥ ಏನು ಮನುಷ್ಯ ಪಡಿಬೇಕಾದದ್ದು ಅಂದ್ರೆ ಏಕಾಂತ ಭಕ್ತಿ ಗೋವಿಂದೆ. ಭಗವಂತನಲ್ಲಿ ಏಕಾಂತ ಭಕ್ತಿಯನ್ನು ಮಾಡಬೇಕು. ಸರ್ವತ್ರ ತದೀಕ್ಷಣಂ, ಅವನನ್ನ ಎಲ್ಲ ಕಡೆಯೂ ಕೂಡ ಕಾಣಬೇಕು. ಅವನ ಅಸ್ತಿತ್ವ ಈ ಜೀವಿಗಳಲ್ಲಿ, ಜಡಗಳಲ್ಲಿ, ಸಾವಿರ ಜಂಗಮಗಳಲ್ಲಿ ಎಲ್ಲ ಕಡೆ ಇರುವುದನ್ನ ನಾವು ಮನಗಾಣಬೇಕು. ಇದು ಮನುಷ್ಯ ಸಾಧಿಸಬೇಕಾದಂತಹ ಅತಿ ದೊಡ್ಡ ಎತ್ತರ ಅಂತ ವರ್ಣಿಸ್ತಾರೆ. ಅದರೊಂದಿಗೆ ಇವತ್ತಿನ ಈ ಭಾಗ
337ನೇ ಶ್ಲೋಕ ಇಲ್ಲಿಗೆ ಸಮಾಪ್ತ ಆಗ್ತದೆ. ಹಾಗೆಯೇ ಆ ಭಕ್ತಿ ಸ್ತುತಿ ಪ್ರಕರಣ ಅನ್ನುವುದು ಕೂಡ ಇಲ್ಲಿಗೆ ಸಮಾಪ್ತ ಆಗ್ತದೆ. ಇನ್ನು ಮುಂದೆ ಭಕ್ತಿ ಕಾರ್ಯ ಪ್ರಕರಣ ಅಂತ ಮತ್ತೊಂದು ಪ್ರಕರಣವೇ ಪ್ರಾರಂಭ ಕಾಣ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು.